ನಮಸ್ಕಾರ ವೀಕ್ಷಕರ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು ಎಂಬ ವಿಪಕ್ಷಗಳ ಕುತಂತ್ರ ಹೂಡಿ ರಾಜ್ಯಪಾಲರ ಮೂಲಕ ಮಾಡುತ್ತಿರುವ ತಂತ್ರಗಾರಿಕೆಗೆ ನಾವು ಯಾವುದೇ ಕಾರಣಕ್ಕೂ ಜಗ್ಗುವುದಿಲ್ಲ ಎಂದು ರಾಜ್ಯಪಾಲರ ವಿರುದ್ಧ ರಾಜಭವನಕ್ಕೆ ಮುತ್ತಿಗೆ ಹಾಕಲು ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಶೋಷಿತ ವರ್ಗಗಳ ಒಕ್ಕೂಟ ಕರೆ ನೀಡಿರುವ ಹಿನ್ನೆಲೆ ಶಿಡ್ಲಘಟ್ಟ ಕ್ಷೇತ್ರದ ಕೆಪಿಸಿಸಿ ಸಂಯೋಜಕರಾದ ರಾಜೇಗೌಡರ ನೇತೃತ್ವದಲ್ಲಿ ಸಾವಿರಾರು ಜನ ಪ್ರಯಾಣ ಬೆಳೆಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಜೇಗೌಡರು, ರಾಜ್ಯಪಾಲರ ಮೂಲಕ ಮೂಡ ನಿವೇಶನಕ್ಕೆ ಅಕ್ರಮ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಪಕ್ಷಗಳು ಒತ್ತಡ ಹೇರಿ ಪ್ರಾಸಿಕ್ಯೂಷನ್ ಮೂಲಕ ತನಿಖೆಗೆ ಆದೇಶಿಸಿರುವ ಹಿನ್ನೆಲೆ ಇಂದು ಶಿಡ್ಲಘಟ್ಟ ಕ್ಷೇತ್ರದ ವ್ಯಾಪ್ತಿಯ ಅಪಾರ ಪಕ್ಷದ ಅಭಿಮಾನಿಗಳು, ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ವರ್ಗಗಳ ಒಕ್ಕೂಟದಿಂದ ಸಾವಿರಾರು ಜನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸುವ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ವರ್ಗಗಳ ಒಕ್ಕೂಟದಿಂದ ಇವತ್ತೇನು ಕರೆ ಕೊಟ್ಟಿದ್ದಾರೆ, ಆ ಕರೆ ಪ್ರಕಾರ ಇವತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸಿ ಇವತ್ತು ಏನು ಬಿಜೆಪಿ ಮತ್ತು JDS ಅಪವಿತ್ರ ಮೈತ್ರಿ ಸರ್ಕಾರ ಏನಿದೆ ಅವ್ರದ್ದು ಕೇಂದ್ರ ಸರ್ಕಾರ, ಅದು ಇವತ್ತು ಇಲ್ಲ ಸಲ್ಲದ ಆರೋಪಗಳು ಸಲ್ಲಿಸಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಏನಾದರೂ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಇಳಿಸಬೇಕು ಅನ್ನೋ ಒಂದು ಕುತಂತ್ರ ಮಾಡಿ ರಾಜ್ಯಪಾಲರನ್ನ ತನ್ನ ಕೈಗೊಂಬೆಯಾಗಿಟ್ಕೊಂಡು ರಾಜ್ಯಪಾಲರ ಕಡೆಯಿಂದ ಪ್ರಾಸಿಕ್ಯೂಷನ್ ಹೊರಡಿಸಿ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಸಲ್ಲಿಸಿ ಏನಾದರೂ ಮಾಡಿ ಕುತಂತ್ರಗಳನ್ನ ಹೂಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಕೆಳಗಿಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೇನೋ ಮಾಡಕ್ಕೆ ಹೊರಟಿದ್ದಾರೆ. ಅದೆಲ್ಲ ಏನೂ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇವತ್ತು ರಾಜ್ಯದಾದ್ಯಂತ ಇವತ್ತು ಸಿದ್ದರಾಮಯ್ಯನವರಿಗೆ ನಡೀತಾ ಇರುವಂಥ ಅವ್ರ ಮೇಲೆ ನಡೀತಿರುವಂಥ ಅನ್ಯಾಯಗಳ ವಿರುದ್ಧ ಇವತ್ತು ಎಲ್ಲರೂ ಕೂಡ ಇವತ್ತು ನಾವು ಏನು ಅವ್ರ ವಿರುದ್ಧವಾಗಿ ನಡೀತಾ ಇರುವಂಥ ಒಂದು ಶೋಷಣೆಗಳು ಏನು ನಡೀತಿದ್ದಾವೆ ಹೋರಾಟಕ್ಕೋಸ್ಕರ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಕಾಂಗ್ರೆಸ್ ಒಕ್ಕೂಟದಿಂದ ಇವತ್ತು ಪೂರ್ತಿ ರಾಜಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದೀವಿ. ಅದಕ್ಕೆಲ್ಲ ನಮ್ಮ ಇವತ್ತು ಜನ ಯಾರೆಲ್ಲ ಸಹಕರಿಸಿದ್ರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ಬಿಜೆಪಿ ಹಾಗೂ JDSನವರಿಗೆ ಹೊಟ್ಟೆ ಕಿಚ್ಚಾಗಿ ಅವರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರ ಉಚಿತ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಅವರಿಗೆ ಕಿರುಕುಳ ಅವರಿಗೆ ಒಂಥರ ಇದಾಗಿ ನಮ್ಮ ಸರ್ಕಾರ ಕ್ಲೀನಾಗಿ ನಡೆಸೋದ್ರಿಂದ ಬಿಜೆಪಿ ಹಾಗೂ JDS ಅವ್ರಿಗೆ ಇದಾಗಿ ನಮಗೆ ಸಿದ್ದರಾಮಯ್ಯನವರು ಈ ಮೂಢ ಹಗರಣಕ್ಕೆ ಇದು ಮಾಡಿಸಿ ಆಮೇಲೆ ಅವರ ಒಂದು ಇದರ ನೇತೃತ್ವದಲ್ಲಿ ಅವ್ರನ್ನ ಇಳಿಸೋದಕ್ಕೆ ಏನೋ ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಹಿಂದುಳಿದ ವರ್ಗದ ಎಲ್ಲ ಜನಾಂಗದವರು ಸೇರಿ ಅವರನ್ನು ಸರ್ಕಾರ ಉಳಿಸ್ಬೇಕು, ಅವ್ರನ್ನ ಮುಖ್ಯಮಂತ್ರಿಯಾಗಿ ನಡೆಸೋದಕ್ಕೆ ಅವರ ಹಿಂದೆ ಅಭ್ಯರ್ಥಿ ರಾಜೇಗೌಡನವರು ಸುಮಾರು ಇವತ್ತು ಒಂದು 30 ಬಸ್ಸುಗಳ ಮುಖಾಂತರ 1500 ಜನ ಇವತ್ತು ರಾಜ್ಯವನ್ನು ಮುತ್ತಿಗೆ ಹಾಕೋದ್ರಲ್ಲಿ ನಾವೆಲ್ಲ ಯಶಸ್ವಿಯಾಗಿದ್ದೇವೆ. ಶಿಡ್ಲಘಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಈ ಹೆಣ್ಣು ಮಕ್ಕಳಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇರೋದ್ರಿಂದ ಈ JDS ಪಕ್ಷ ಬಿಜೆಪಿ ಪಕ್ಷ ಮೈತ್ರಿ ಮಾಡಿಕೊಂಡು ಅವ್ರ ಮೇಲೆ ಕಪ್ಪು ಚೀಟಿ ಹಾಕಿ ಸರ್ಕಾರ ವಿರುದ್ಧ ಏನೇ ಮಾಡಲಿ ಅವ್ರನ್ನ ಇಳಿಸ್ಬಿಡ್ಬೇಕು ಅನ್ನೋ ಒಂದು ಕುತಂತ್ರ ಮಾಡಿ ಅವ್ರ ಮೇಲೆ ಇಲ್ಲ ಸಲ್ಲದ ಇದನ್ನ ಮಾಡಿದ್ದಾರೆ. ಅದರಿಂದ ಇವತ್ತು ನಮ್ಮ ರಾಜೇಗೌಡರ ಮುಖಾಂತರ ನಾವೊಂದು 2000 ಜನ ಸೇರಿ ಪ್ರತಿಭಟನೆಗೆ ಹೋಗ್ತಾ ಇದ್ದೀರಿ. ಮಾಹಿತಿ ನಾಯಕರಾದ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಹೊರಡಿಸಿದಂಥ ಆದೇಶ ಇದೆ, ಅದನ್ನು ವಾಪಸ್ ಕೊಡಬೇಕಂತ ರಾಜೇಗೌಡರ ನೇತೃತ್ವದಲ್ಲಿ ಶಿಡ್ಲಘಟ್ಟ ತಾಲೂಕಿನಿಂದ ಸುಮಾರು 30 ಬಸ್ಸುಗಳಿಂದ ಬಂದು ನಾವೆಲ್ಲ ಆ ಹೋರಾಟ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಇದನ್ನು ರಾಜ್ಯಪಾಲರು ಕೂಡಲೇ ವಾಪಸ್ ಕೊಡಬೇಕು. ಆದರೆ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನ ಕೂಡಲೇ ಹಿಂಪಡಿಬೇಕಂತ ನಾವು ತಮ್ಮ ಮೂಲಕ ನಾವು ಈ ಮೂಲಕ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ರಾಜೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಜೇಗೌಡರ ನಾಯಕತ್ವದಲ್ಲಿ ಇವತ್ತು ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದಿಂದ ಮತ್ತು ವಿಶೇಷವಾಗಿ ನಾವೆಲ್ಲ ಸೇರಿ ನಮ್ಮ ಭವ್ಯವಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅವರ ಕೈ ಬಲಪಡಿಸುವ ಉದ್ದೇಶದಿಂದ ರಾಜೇಗೌಡರ ನೇತೃತ್ವದಲ್ಲಿ ಸುಮಾರು 3500 ಜನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ವಿ. ಮತ್ತು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ದಲಿತ ಸಮಾಜದ ಮಹಾನ್ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಅನೇಕ ಜನಪರ ಯೋಜನೆಗಳನ್ನು ಸಹಿಸಲಾಗದಂಥ ಬಿಜೆಪಿ ಸರ್ಕಾರ ಮತ್ತು ಅವರ ಜೊತೆ ಕೈ ಜೋಡಿಸಿರ್ತಕ್ಕಂಥ JDSನವರ ಎಲ್ಲ ಮಹಾ ಒಕ್ಕೂಟ ಏನಿದೆ ಅವ್ರದ್ದು ಈ ಪಿತೂರಿಯನ್ನು ಹೊಮ್ಮಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ ಕೇಸನ್ನು ಹಾಕಿ ಅದು ಮಹಾನ್ ದೊಡ್ಡ ಏನೋ ಒಂದು ಕಳವಾದಂಥ ಒಂದು ಘಟನೆಯನ್ನು ನಡೆದುವ ರೀತಿಯಲ್ಲಿ ಬಿಂಬಿಸಿ ಸಮಾಜದಲ್ಲಿ ಇರ್ತಕ್ಕಂಥ ದೀನ ದಲಿತರ
ಆಶಾಕಿರಣರಾಗಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕನಿಗೆ ಕಪ್ಪು ಚ್ಯುತಿಯನ್ನಾಗಿ ಮಾಡುವಂತ ಈ ಹುನ್ನಾರ ಏನಿದೆ, ರಾಜುಗೌಡರ ನೇತೃತ್ವದಲ್ಲಿ ಸುಮಾರು 3,500 ಜನಕ್ಕೂ ಹೆಚ್ಚು ಜನ ಇವತ್ತು ಬಂದಿದ್ದಾರೆ. ಇದಕ್ಕೆ ರಾಜುಗೌಡರಿಗೂ ಕೂಡ ತುಂಬ ಹೃದಯದಿಂದ ನಾವು ಜೋರಾದ ಚಪ್ಪಾಳೆ ಮೂಲಕ ರಾಜುಗೌಡರಿಗೆ